ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಈ ವಿಡಿಯೋ ಏನಕ್ಕೆ ಮಾಡ್ತಾಯಿದ್ದೀನಿ ಅಂದರೆ, ಮೀಶೋದಲ್ಲಿ ಕೆಲವೊಂದು ಐಟಮ್ಗಳ್ನ ನಾನು ಪರ್ಚೇಸಿಂಗ್ ಮಾಡಿದ್ದೀನಿ. ಐಟಮ್ಮು ಏನು ರೇಟ್ ಆಗುತ್ತೆ, ಯಾವ ಥರ ಇದೆ, ಏನೇನು ತರಿಸಿದ್ದೀನಿ, ಯಾವ ಥರ ಬಾಳಿಕೆ ಬರುತ್ತೆ, ಯಾವ ಥರ ಕ್ವಾಲಿಟಿ ಇದೆ, ತುಂಬ ಚೆನ್ನಾಗಿದೆ. ನೋಡಿ, ಈ ಪ್ರಾಡಕ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ನ್ಯಾಚುರಲ್ ಆಗಿ ಅನಿಸುತ್ತೆ. ಗಿಡ ಮನೆ ರೇಟ್ ತುಂಬ ಚೆನ್ನಾಗಿ ಕಾಣುತ್ತೆ. ಏನೋ ಒಂಥರ ಗ್ರೀನ್ ವೈಬ್ರೇಷನ್ ಥರ, ಏನೋ ಮನೆ ತುಂಬ ಏನೋ ಒಂಥರ ಗಿಡಗಳಿದ್ದಾವೆ ಅನ್ನೋ ಥರ ಫೀಲ್ ಆಗುತ್ತೆ. ನ್ಯಾಚುರಲ್ ಅನಿಸುತ್ತೆ. ನೋಡಿ, ಎಲೆ ಆಗಲಿ ಎಷ್ಟು ಚೆನ್ನಾಗಿ ನ್ಯಾಚುರಲ್ ಆಗಿದೆ. ತುಂಬ ಚೆನ್ನಾಗಿ ಇದೆ. ತುಂಬ ಕಡಿಮೆ ಬೆಲೆ ಅಂದರೆ, ಬಟ್ ತುಂಬಾ ಕಾಸ್ಟ್ಲಿ ಏನಲ್ಲ. ಬೇಕಂದರೆ ನಾನು ಲಿಂಕ್ ಹಾಕ್ತೀನಿ ನಿಮಗೆ. ನೋಡಿ ಎಷ್ಟು ಚೆನ್ನಾಗಿದೆ. ನಾನು ಇದಕ್ಕೆ ಒಂದು ಸ್ವಲ್ಪ ಜಲ್ಲಿ ಕಲ್ಲು ಅಂತಾರಲ್ಲ, ಆ ಥರ ಹಾಕಿ ಈ ಥರ ಪಾಟ್ ಕೊಂಡ್ಕೊಂಡು, ನನಗೆ ಕಸ ಎಲ್ಲ ಹೊಡೆಯೋಕ್ಕೆ ಸೆಟ್ ಆಗಲ್ಲ ಅಂದು ಅದ್ರ ಮೇಲೆ ಇದನ್ನ ಇಟ್ಟಿದ್ದೀನಿ, ಆ ಟೇಬಲ್ ಮೇಲೆ. ಚೆನ್ನಾಗಿದೆ. ನನಗದು ತುಂಬ ಬೆಸ್ಟ್ ಅನಿಸುತ್ತೆ. ಇದು ಮನೆಯಲ್ಲಿ ನ್ಯಾಚುರಲ್ಲಾಗಿ ಇವಾಗಂತೂ ಈ ಥರ ಮನೆ ಒಳಗೆ ಇಟ್ಕೊಳೋದಕ್ಕೆ ಈ ಥರ ಬೆಟರ್ ಅಂದ್ಕೊತೀನಿ. ಇದನ್ನು ಮೀಶೋದಿಂದನೇ ತರಿಸಿರೋದು. ಲಿಂಕ್ ಬೇಕಂದರೆ ಕಳಿಸ್ತೀನಿ. ಈಗ ನೋಡಿ, ಇನ್ನೂ ತುಂಬ ಚೆನ್ನಾಗಿದೆ. ನ್ಯಾಚುರಲ್ ಆಗಿ ಅನಿಸುತ್ತಲ್ವ. ಈ ಗಿಡಕ್ಕೆ, ನ್ಯಾಚುರಲ್ ಗಿಡಕ್ಕೆ ಏನಂತ ನನಗೆ ಖಂಡಿತ ಗೊತ್ತಿಲ್ಲ. ಬಟ್ ಈ ಥರದ ಗಿಡ ಇದೆ. ಬಟ್ ಇದು ದೂರದಿಂದ ನೋಡಿದರೆ ಒಂದು ಸ್ವಲ್ಪ ಹಾಗೆ ಅನಿಸುತ್ತೆ. ಬಟ್ ನಾವು ಕಲ್ಲೆಲ್ಲ ಹಾಕಿರೋದು ನೋಡಿ ಆರ್ಟಿಫಿಷಿಯಲ್ ಅನಿಸ್ಬೋದೇನೋ. ಬಟ್ ಅದಕ್ಕೆ ಮಣ್ಣು ಹಾಕಿ ಒಂದು ಸ್ವಲ್ಪ ದೂರದಿಂದ ನೋಡ್ತಾ ಇದ್ದರೆ ನ್ಯಾಚುರಲ್ ಅನಿಸುತ್ತೆ. ಇದನ್ನು ಮೀಶೋದಿಂದನೇ ತರಿಸಿರೋದು. ತುಂಬ ಕಡಿಮೆ ಬೆಲೆಗೆ ನೋಡ್ಬೋದು ನೀವು. ಇಲ್ಲೇ ನೋಡ್ಬೋದು ನೀವು. ಇಲ್ಲೆಲ್ಲ ಗ್ರೀನಾಗಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಮನೆಗಳಿಗೆಲ್ಲ ಒಂದು ಸೈಡಲ್ಲಿ ಎಲ್ಲಾದರೂ ಒಂದು ಕಡೆ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಚೆನ್ನಾಗೂ ಇದೆ ಅಲ್ವಾ. ತುಂಬ ಕಡಿಮೆ ಬೆಲೆ, ಜಾಸ್ತಿ ಏನಿಲ್ಲ, ಕಡಿಮೆ ಇದೆ. ನೋಡಿ, ನ್ಯಾಚುರಲಾಗಿ ಎಲೆ ಸಪ್ರೇಟಾಗಿ ಬರುತ್ತೆ. ಈ ಥರ ಕಡ್ಡಿ ಬೇರೆ ಬರುತ್ತೆ. ನಾವು ಈ ಥರ ಎಲ್ಲ ಜೋಡಿಸ್ಕೊಂಡು ಈ ಥರ ಈ ಪಾಟು, ಈ ಕಲ್ಲು, ಇದೆಲ್ಲ ನಾವು ಸಪ್ರೇಟಾಗಿ ಮಾಡಿರೋದು. ಈ ಗಿಡಕ್ಕೆ ಮಾತ್ರ ಮೀಶೋದಿಂದ ಬರುತ್ತೆ. ಎಲೆ ಸಪ್ರೇಟಾಗಿ ಇಟ್ಟಿರ್ತಾರೆ. ಈ ಥರ ಜಾಯಿಂಟ್ ಮಾಡೋದಷ್ಟೇ. ಇದನ್ನು ಎಲ್ಲೆಡೆ ಜಾಯಿಂಟ್ ಮಾಡ್ಕೊಬೋದು. ಆರಾಮಾಗಿ ಈಸಿಯಾಗಿ ಮಾಡ್ಕೊಬೋದು. ಅಡ್ಡಿ ಏನಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ನಾನು ನೈಟ್ ಶೂಟ್ ಮಾಡ್ತಾ ಇದ್ದೀನಿ, ಹಂಗಾಗಿ ನಿಮ್ಗೆ ಒಂದು ಸ್ವಲ್ಪ ಡಲ್ ಅನಿಸ್ಬೋದು ವಿಡಿಯೋ, ಲೈಟಿಂಗ್ ಫೋಕಸ್ಗೆಲ್ಲ. ಬಟ್ ನೋಡಿ, ಇದನ್ನು ಕಡಿಮೆ ರೇಟಲ್ಲಿ ಈ ಥರ ಬ್ಯಾಕ್ಗ್ರೌಂಡಿಗೆ ಈ ಖಾಲಿ ಗೋಡೆ ಇರುತ್ತೆ. ಅದಕ್ಕೆ ಈ ಥರ ಸಿಂಪಲಾಗಿ ಏನಾದರೂ ನೀವು ಡೆಕೋರೇಷನ್ ಮಾಡಿಕೊಂಡ್ರೆ ಮನೆ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ಹೊರಗಡೆ ಕ್ವಾಲಿಟಿ ಅನಿಸ್ತಾ ಇದೆ. ವಾಯ್ಸ್ ಏನಾದರೂ ಡಿಸ್ಟರ್ಬೆನ್ಸ್ ಅನಿಸುತ್ತೆ, ಬೇಜಾರಾಗಬೇಡಿ. ನೋಡಿ, ಇದನ್ನು ಎಷ್ಟು ಚೆನ್ನಾಗಿದೆ ಅಲ್ವಾ. ಆಲ್ಮೋಸ್ಟ್ ಇವರೇನು ಎಲ್ಲ ರೆಡಿ ಮಾಡಿಕೊಂಡು ನಮಗೆ ಈಗ ತೋರಿಸ್ತಾ ಇದ್ದಾರೆ ಅಂತ ಅಂದ್ಕೊಬೇಡಿ. ಮೀಶೋದಲ್ಲಿ ತುಂಬ ಒಳ್ಳೊಳ್ಳೆ ಪ್ರಾಡಕ್ಟ್ಗಳೆಲ್ಲ ಇದ್ದಾವೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನಾನು ಏನಂದರೆ ಫಸ್ಟ್ ಎಲ್ಲನೂ ತರಿಸ್ಕೊಂಡು ನನಗೆ ಹೆಂಗೆ ಬೇಕು ಮನೇನ ಆ ಥರ ಡೆಕೋರೇಷನ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇಲ್ಲ ಒಂದು ಕಡೆ ನಿಮಗೂ ಹೆಲ್ಪ್ ಆಗ್ಬೋದಲ್ಲ ಇವೆಲ್ಲ ಮನೆಗೆ ಡೆಕೋರೇಷನ್ಗೆ ಅಂತ ನಾನು ಹೇಳ್ತಾ ಇದ್ದೀನಿ. ಇದನ್ನು ಅಷ್ಟೇ ಮೀಶೋದಿಂದ ತೊಗೊಂಡಿರೋದು. ತುಂಬ ಚೆನ್ನಾಗಿದೆ. ಕಡಿಮೆ ಬೆಲೆಯಲ್ಲಿ ತೊಗೊಂಡಿರೋದು. ತುಂಬ ಕಾಸ್ಟ್ಲಿ ಅಂತೂ ನಾನು ತೊಗೊಳೋದಿಲ್ಲ. ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಈ ಥರ ಸುತ್ತಿ ಅದು ರೋಸು ಸಪ್ರೇಟಾಗಿ ನಾನು ಅದರ ಇಟ್ಟಿರೋದ್ರ ಜೊತೆಗೆ ಇದು ಏನಪ್ಪ ಅಂದರೆ, ಅಲ್ಲಲ್ಲಿ ಮನೆ ತುಂಬ ಒಂದು ಸ್ವಲ್ಪ ಈ ಥರ ಇಲ್ಲೊಂದು ಸ್ವಲ್ಪ ಇಲ್ಲೆಲ್ಲ ಒಂದು ಸ್ವಲ್ಪ ಪೀಸೇನ ಬಂದಿತ್ತು. 8 ಅಡಿ ಉದ್ದ, 8 ಪೀಸು ಅಂದರೆ ಇದು ತುಂಬಾ ಬರುತ್ತೆ. ಅಷ್ಟು ಕಡಿಮೆ ಬೆಲೆ, ತುಂಬ ಕಡಿಮೆನೇ. ಅದು ನಿಮಗೆ ನಾನು ಹೇಳ್ತಾ ಇದ್ದರೆ ಗೊತ್ತಾಗುತ್ತೋ ಇಲ್ಲ ನನಗೆ ಗೊತ್ತಿಲ್ಲ. ಬಟ್ ಅದು ಆ ಥರ ಉದ್ದ ಬರುತ್ತೆ. ಒಂದು ಎಳೆನೇ ಒಂದು ಪೀಸ್ನೇ ನಾವು ಸುತ್ತಿ ಇಟ್ಟರೆ ಎಷ್ಟು ದಪ್ಪ ಅನಿಸುತ್ತೆ. ತುಂಬ ಚೆನ್ನಾಗಿ ಕಾಣುತ್ತೆ ಈ ಥರ ಎಲ್ಲ. ಹೌದು ನೋಡಿ, ಎಲೆ ನೋಡಿ, ನ್ಯಾಚುರಲ್ಲಾಗಿ ಮನಿ ಪ್ಲ್ಯಾಂಟ್ ಇದ್ದಂಗೆ ಇದೆ. ಇದು ಸಡನ್ಲಿ ಅಂತ ಹೊರಗಡೆಯಿಂದ ಬಂದ ತಕ್ಷಣ ನಾವು ನೋಡ್ತೀವಲ್ವ, ನ್ಯಾಚುರಲ್ಲಾಗಿ ಅನಿಸುತ್ತೆ. ನ್ಯಾಚುರಲ್ ಮನಿ ಪ್ಲ್ಯಾಂಟು ಅನಿಸುತ್ತೆ. ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಮನಿ ಪ್ಲ್ಯಾಂಟ್ನ ಕಟ್ ಮಾಡಿ ಆ ಥರ ಹಾಕ್ಕೊಂಡಿದ್ದಾರೇನೋ ಅನಿಸುತ್ತೆ. ಬಟ್ ಅವ್ರ ಹತ್ರ ಬಂದಮೇಲೆ ಅಷ್ಟೇ ಗೊತ್ತಾಗೋದು ಅಲ್ಲ ಪ್ಲಾಸ್ಟಿಕ್ಕು ಇದು ಅಂತ. ಇದು ಏನು ಅಂತ ಆಲ್ಮೋಸ್ಟ್ ನಿಮಗೆ ಗೊತ್ತಾಗಿರ್ಬೋದು ಅನಿಸುತ್ತೆ. ಫೋಟೋ ಫ್ರೇಮ್ ಇದು. ಇದ್ರೊಳಗಡೆ ಫೋಟೋ ಹಾಕಬೇಕು. ಇದು ನೋಡಿ, ಬ್ಯಾಕ್ ಸೈಡ್ ಈ ಥರ ಎಲ್ಲ ಬರುತ್ತೆ. ಇದು ಪೀಸ್ ಉಳಿದಿದೆ. ಆ್ಯಕ್ಚುಲಿ ಇದು 2 ಬರಲ್ಲ. ಇದ್ರ ಜೊತೆ ಇನ್ನೂ ಇದು 7 ಪೀಸ್ ಬರುತ್ತೆ. ಇದೇ ದೊಡ್ಡ ಸೈಜು. ಇದು 5, 6 ಏನೋ ಇದೆ ಸೈಜು. ಇದು ಅಷ್ಟು ಐಡಿಯಾ ಇಲ್ಲ. ಬಟ್ ಇದು ದೊಡ್ಡ ಸೈಜು. ಇದ್ರ ಸುತ್ತ ಇನ್ನೂ 5 ಫೋಟೋ ಬರುತ್ತೆ. 5 ಫ್ರೇಮ್ ಬರುತ್ತೆ. ಆಲ್ಮೋಸ್ಟ್ ನಾನು ಫ್ರೇಮ್ ಎಲ್ಲ ಹಾಕಿ ಡಿಸ್ಪ್ಲೇ ಮಾಡಿದ್ದೀನಿ. ಬಟ್ ತೋರ್ಸೋಕ್ಕಾಗೋದಿಲ್ಲ. ಬಟ್ ಇದನ್ನು ನಾನು ಯಾವುದೇ ವಿಡಿಯೋ ಈಗ ನಿಮಗೆ ಏನೇ ಐಟಮ್ ತೋರಿಸ್ತಿದ್ರು ಇದು ಪಕ್ಕ ಅದು ಹೇಗಿರುತ್ತೆ ಹೆಂಗಿರುತ್ತೆ ಅಂತ ನಾನು ಫೋಟೋ ಹಾಕಿರ್ತೀನಿ. ನೋಡಿರಿ, ಇದು ಪಕ್ಕ ನಾನೀಗ ಏನು ಇವನ್ನೆಲ್ಲ ತೋರಿಸ್ತಿದ್ದೀನಲ್ಲ, ಇದು ಯಾವ ಥರ ನಿಮಗೆ ಇದು ನೋಡಿದ ತಕ್ಷಣ ಇದು ಐಡಿಯಾ ಬರಲ್ಲ. ಈಗ ನಾನು ಪಿಕ್ಚರ್ ತೋರಿಸಿದ್ರೆ ನಿಮಗೆ ಅದು ಐಡಿಯಾ ಬರುತ್ತೆ. ಅದಕ್ಕೋಸ್ಕರ ನಾನು ಇದನ್ನು ತೋರಿಸಿದ್ರು ಪಕ್ಕದಲ್ಲಿ ನಿಮಗೆ ವಿಡಿಯೋ ಪಕ್ಕದಲ್ಲಿ ಪಿಕ್ಚರ್ ಹಾಕಿರ್ತೀನಿ, ನೋಡ್ಕೊಳ್ಳಿ. ಬೇಕಾದರೆ ಲಿಂಕ್ ಅಂತ ಕಳಿಸಿ ಹಾಕ್ತೀನಿ. ಇದೇ ಸ್ಕ್ರೀನ್ಶಾಟ್ ತೊಗೊಂಡು ಸೇಮ್ ಇದನ್ನು ನೀವು ಮೀಶೋದಲ್ಲಿ ಹೋಗಿ ಅದು ಫೋಟೋ ಹಾಕಿದ್ರೂ ನಿಮಗೆ ಇದು ಸಿಗುತ್ತೆ. ಸೇಮು ಈ ಥರ ನಿಮಗೆ ಯಾವ ಥರ ಬೇಕೋ ಆ ಥರ ಸೇಮ್ ಸಿಗುತ್ತೆ. ಅದರಲ್ಲೂ ಇದೂ ಒಂದು ಮೀಶೋದಲ್ಲೇ ತರಿಸಿರೋದು. ಕಡಿಮೆ ರೇಟು. ಇವಾಗ ನಾವು ಮನೆಯಲ್ಲೆಲ್ಲ ಆಲ್ಬಮಲ್ಲಿ ಫೋಟೋಸ್ಗಳೆಲ್ಲ ಹಾಕಿಟ್ಕೊಂಡಿರ್ತೀವಿ. ನಾವು ಬೇಕು ಅಂದಾಗ ಮಾತ್ರ ತೆಗೆದು ನೋಡಬೇಕು. ಈಗ ನಮಗೇನಾದರೂ ಒಂದು ಸ್ವಲ್ಪ ಚೆನ್ನಾಗಿರೋ ಫೋಟೋಸ್ಗಳೆಲ್ಲ ಫ್ರೇಮ್ ಹಾಕ್ಸ್ಕೊಬೇಕು ಅಂದ್ರೂ ತುಂಬ ಕಾಸ್ಟ್ಲಿ ಅನ್ನೋದಕ್ಕಿಂತ ಒಂದು ಸ್ವಲ್ಪ ಡಿಮ್ಯಾಂಡ್ ಇರುತ್ತೆ. ಅದೆಲ್ಲ ಹಾಕ್ಕೊಡ್ಬೇಕು ಅಂತ. ಇದನ್ನು ಓಪನ್ ಮಾಡೋದು ಹೇಗೆ ಅಂತ ನಾನು ತೋರಿಸ್ತೀನಿ. ಓಪನ್ ಮಾಡಿ ಹೆಂಗೆ ಹಾಕ್ಬೇಕಂತಲೂ ಇದರಲ್ಲಿ ತೋರಿಸ್ಕೊಡ್ತೀನಿ. ಇದೇನಿಲ್ಲ, ಈ ಕ್ಲಿಪ್ ಇರುತ್ತಲ್ವ, ಈ ಕ್ಲಿಪ್ ಓಪನ್ ಮಾಡ್ಕೊಬೇಕು. ಈ ಕ್ಲಿಪ್ ಓಪನ್ ಮಾಡಿದ ತಕ್ಷಣ ಇದು ಓಪನ್ ಆಗುತ್ತೆ. ಇದು ಸುತ್ತಲೂ ಇಷ್ಟು ಕ್ಲಿಪ್ ಇದೆ ಅಲ್ವಾ, ಇದೆಲ್ಲ ಓಪನ್ ಮಾಡ್ಕೊಂಡಿದ್ದ ತಕ್ಷಣ ಇದು ಪಿಲೆಟ್ ಓಪನ್ ಆಗುತ್ತೆ. ಆ ಪಿಲೆಟ್ಗೆ ನಾವು ಸರಿಯಾಗಿ ನಮಗೆ ಕಾಣೋ ಹಾಗೆ ನೀಟಾಗಿ, ಆಮೇಲೆ ಹ್ಯಾಂಗಿಂಗ್ ಕಡೆ ಯಾವ ಸೈಡ್ ಇರುತ್ತೋ ನೋಡಿಕೊಂಡು ಫೋಟೋಸ್ ಹಾಕಿ. ನಾನು ತುಂಬ ಸಲ ಹಾಕಿ ಮುಗಿಸ್ಕೊಂಡು ಆಮೇಲೆ ಹಾಕಕ್ಕಂತ ಹೋದರೆ ಫೋಟೋ ನಾನು ಆಲ್ಮೋಸ್ಟ್ ಹಿಂಗೆ ಹಾಕಿರ್ತೀನಿ. ಅದು ಹ್ಯಾಂಗಿಂಗ್ ಈ ಕಡೆ ಇರುತ್ತೆ. ಫೋಟೋ ನಾನು ಹಿಂಗೆ ಮಾತ್ರ ಇಟ್ಕೊಂಡು ಹಾಕಿರ್ತೀನಲ್ವ, ಅದು ನನಗೆ ಉಲ್ಟಾ ಬಂದುಬಿಡುತ್ತೆ. ಹ್ಯಾಂಗಿಂಗ್ ಇರೋದು ಹಿಂಗೆ ಇರುತ್ತೆ. ನಾನು ಫೋಟೋ ಹಿಂಗೆ ಹಾಕಿರ್ತೀನಿ. ಹಾಕುವಾಗ ನೀಟಾಗಿ ಹಾಕಿ. ಯಾಕೆಂದರೆ ಇದು ಗ್ಲಾಸ್ ಅಲ್ಲ, ಆದ್ರೂ ತುಂಬ ಸೆನ್ಸಿಟಿವ್ ಇದೆ. ಇದು ಗ್ಲಾಸೇ ಆದರೆ ಇದು ಚೂರು ಥರ, ಇದು ಹೊಡೆದೋದ್ರೆ ಚೂರು ಬರುತ್ತಲ್ವ, ಆ ಥರ ಬರಲ್ಲ. ಫೈಬರ್ ಅಂತ ನೋಡಿರಿ, ಆ ಥರ ಗ್ಲಾಸ್ ಹಾಕಿದ್ದಾರೆ. ಅದ್ರ ತೆಳು ಗ್ಲಾಸ್ ಹಾಕಿದ್ದಾರೆ. ನೋಡಿಕೊಂಡು ಇದು ಮಾಡಿ. ಇದು ತುಂಬ ಚೆನ್ನಾಗಿದೆ. ನಮ್ಮ ಫೋಟೋಸು ಎಷ್ಟು ಇರ್ತಾವೆ ಅವನ್ನೆಲ್ಲ ನಾನು ಆಲ್ಮೋಸ್ಟ್ ಹಾಕಿ ಹ್ಯಾಂಗಿಂಗ್ ಮಾಡಿದ್ದೀನಿ. ಅದನ್ನು ತೋರ್ಸೋಕ್ಕಾಗಲ್ಲ, ಸಾರಿ. ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ.
ಇದು ಬೇಕಂದರೆ ತರಿಸ್ಕೊಳ್ಳಿ, ತುಂಬ ಚೆನ್ನಾಗಿದೆ. ನಮಗೆ ಏನಾದರೂ ಎಕ್ಸ್ಟ್ರಾ ಫೋಟೋಸ್ಗಳು ಇದ್ದರೆ ಇದಕ್ಕೆ ಹಾಕಿ ಆರಾಮಾಗಿ ಹ್ಯಾಂಗಿಂಗ್ ಮಾಡ್ಬೋದು. ಏನೋ ಒಂಥರ ಆ ಫೋಟೋಸ್ ನೋಡಿದಾಗ ನಮಗೆ ಒಂಥರ ಖುಷಿ ಅನಿಸುತ್ತೆ. ಒಂದ್ಸಲ ನೀವು ತರಿಸ್ಕೊಂಡು ನಿಮ್ಮ ಯಾವುದಾದ್ರೂ ಫೋಟೋಸ್ ಇದ್ದರೆ ಒಂದು ಖಾಲಿ ಈಗ ಮನೆ ಅಂದಮೇಲೆ ಒಂದು ಎಲ್ಲಾದರೂ ಒಂದು ಕಡೆ ರೂಮಲ್ಲಾಗಲಿ ಹಾಲಲ್ಲಾಗಲಿ ಖಾಲಿ ಅನಿಸ್ತಾ ಇರುತ್ತೆ. ಅದು ಮಳೆ ಹೊಡಿಬೇಕು ಅಂತಲೂ ಇಲ್ಲ, ಅದನ್ನು ನಿಮಗೆ ತೋರಿಸ್ತೀನಿ ಈಗ ನಾನು ವಿಡಿಯೋದಲ್ಲಿ. ಆ ಥರ ಅವು ಕ್ಲಿಪ್ ತೊಗೊಂಬಂದು ನೀವು ಹಾಕಿದರೆ ಸಾಕು. ನಾನು ಆ ಕ್ಲಿಪ್ಪನ್ನು ತೋರಿಸ್ತೀನಿ ಈಗ ಇದರಲ್ಲಿ ವಿಡಿಯೋದಲ್ಲಿ ನೋಡಿ. ಈ ಥರ ಬರುತ್ತೆ ಸ್ಕ್ರೀನ್. ಇದು ಇಲ್ಲಿ ಹಾಕಿದ್ದೀವಿ, ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಪೂರ್ತಿ ತೋರಿಸಿದರೆ ಈ ವಿಡಿಯೋದಲ್ಲಿ ಸರಿಯಾಗಿ ಕಾಣಲ್ಲ, ಅದಕ್ಕೆ ಇದಿಷ್ಟೇ ತೋರಿಸಿ ಇದ್ರ ಫೋಟೋನ ಇದ್ರ ಪಕ್ಕದಲ್ಲಿ ಹಾಕಿರ್ತೀನಿ ನೋಡಿ. ಇದನ್ನು ಚೆನ್ನಾಗಿದೆ, ಇದನ್ನು ತಂದ್ಕೊಳ್ಳಿ ಮನೆಗೆ, ತುಂಬ ಚೆನ್ನಾಗಿ ಕಾಣುತ್ತೆ. ಆಮೇಲೆ ಮಕ್ಕಳಿರೋ ಮನೆಯಲ್ಲಿ ನಾವು ಈ ಥರ ಸೈಡಲ್ಲಿ ಒಂದು ಸ್ವಲ್ಪ ಕ್ಲಿಪ್ಪು ಏನಾದರೂ ಈ ಥರ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಸುಮ್ಮನೆ ಹಿಂಗೆ ಎಳೆ ಬಿದ್ದುಬಿಟ್ರೆ ಇದು ತುಂಬ ಸೂಕ್ಷ್ಮ. ಇದು ಈ ಥರ ಇದನ್ನು ಆ ಕಡೆ ಈ ಕಡೆ ಓಡಾಡುವಾಗ ತರಿಸ್ಕೊಂಡು ಏನಾದರೂ ಅಡ್ಡಾಡಿದರೆ ಕಿತ್ಕೊಂಡ್ಬಂದುಬಿಡುತ್ತೆ ನೋಡಿ. ಎಲ್ಲೆಲ್ಲ ಕಾಣಿಸ್ತಿದೆ ನೋಡಿ ಈ ಅಮೌಂಟಿಗೆ. ಬಟ್ ಬೆಟರ್ ಅಂದ್ಕೊತೀನಿ ನಾನು. ಬಟ್ ಮೀಶೋದಲ್ಲಿ ಇಷ್ಟು ಕಡಿಮೆ ರೇಟಲ್ಲಿ ಇಷ್ಟು ಬ್ಯೂಟಿಫುಲ್ಲಾಗಿ ಒಂದು ಪರ್ದೆ ಸಿಗುತ್ತೆ ಅಂದರೆ ಇದನ್ನೇ ನಾವು ಹೊರಗಡೆ ಎಲ್ಲಾದರೂ ಕೇಳೋಕ್ಕೋದ್ರೂ 700-800 ರೂಪಾಯಿ ಅಂತಾರೆ. ಅದಕ್ಕಿಂತ ಮೀಶೋ ಬೆಟರ್ ಅನಿಸುತ್ತೆ ನನಗೆ. ನೋಡಿ ಈ ಗಿಡ, ಈ ಗ್ರೀನ್ ಮ್ಯಾಟು ಇದೆಲ್ಲ ನಾನು ಮೀಶೋದಲ್ಲಿ ತೆಗೆಸ್ಕೊಂಡಿರೋ. ಇದು ನಿಮಗೆ ಏನಪ್ಪ ಈಗ ನಾನು ಯಾಕೆ ಹಾಕಿದ್ದೀನಿ ಅಂದರೆ ತೋರಿಸ್ತೀನಿ ನೋಡಿ. ಇದು ಗಿಡ ತೆಗೆದು ಈ ಥರ ಗ್ರೀನ್ ಮ್ಯಾಟ್ ತೆಗೆದ್ರೆ ಈ ಥರ ಎಲ್ಲ ಟೈಲ್ಸು ಮತ್ತು ಇಲ್ಲಿ ಹಿಂದ್ಗಡೆ ಇದೆಲ್ಲ ಈ ಥರ ಖಾಲಿ ಚೆನ್ನಾಗಿ ಕಾಣಿಸಲ್ಲ. ಅದಕ್ಕೆ ನನಗೆ ಈ ಥರ ಗ್ರೀನ್ ಮ್ಯಾಟ್ ತಂದ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ಮೆಂಟಿಂಗ್ ಮಾಡಿಕೊಂಡು ನಾನು ಈ ಥರ ಇದು ಪೂರ್ತಿ ವಿಂಡೋ ಏನಿದೆನಾ ಕವರ್ ಮಾಡಿಬಿಟ್ಟಿದ್ದೀನಿ. ಇವನ್ನೆಲ್ಲ ನಿಮಗೆ ತೋರಿಸೋದಕ್ಕಿಂತ ಶೋ ಮಾಡಿ ತೋರಿಸ್ತೀವಲ್ಲ, ನಿಮಗೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಈಗ ಪ್ಯಾಕಿಂಗಲ್ಲಿ ಬಂದು ನಾವು ತೋರಿಸಿದ್ದೀವಿ ಅಂತಂದರೆ ಅದು ಏನೋ ಬಿಡು ಅಂತ ಅನಿಸ್ತದೆ. ಈಗ ಕೆಲವೊಬ್ಬರಿಗೆ ಐಟಮ್ ತರ್ತಾರೆ, ಬಟ್ ಯಾವುದು ಎಲ್ಲಿ ಇಡಬೇಕಂತ ಗೊತ್ತಾಗಲ್ಲ. ನೋಡಿ ಈ ಗಿಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಗ್ರೀನ್ ಇರೋದಕ್ಕೂ ಅದಕ್ಕೂ ಈ ಖಾಲಿ ವಿಂಡೋಕ್ಕೆ ಖಾಲಿ ಗಿಡ ಇದು ಏನೂ ಇಲ್ಲ, ಗ್ರೀನ್ ಮ್ಯಾಟ್ ಇಲ್ಲ, ಈ ಗಿಡ ಇಲ್ಲ ಅಂದರೆ ತುಂಬ ಇದಿಷ್ಟು ಪ್ಲೇಸು ತುಂಬ ಕೆಳದಾಗಿ ಕಾಣುತ್ತೆ. ಅದಕ್ಕೋಸ್ಕರ ನಾನು ಇದನ್ನೆಲ್ಲ ಇಟ್ಟಿದ್ದೀನಪ್ಪ, ಚೆನ್ನಾಗಿ ಕಾಣುತ್ತೆ. ಇದನ್ನು ಮೀಶೋದಿಂದನೇ. ಇದು ಆಲ್ಮೋಸ್ಟು ಒಂದು 10 ಪೀಸೇನ ಬರುತ್ತೆ, ಅಂದರೆ 10 ಪೀಸು ಬರುತ್ತೆ. ಇದು 10 ಪೀಸ್ ಬರುತ್ತೆ. ಇದಿಷ್ಟೇ ಅಲ್ಲ ನಾನು ಇಟ್ಟಿರೋದು 10 ಪೀಸು. ನೋಡಿ ಇಲ್ಲಿ ಗ್ರೀನ್ ಮ್ಯಾಟ್ ಹಾಕಿದ್ದೀನಿ, ಎಷ್ಟು ಚೆನ್ನಾಗಿ. ಇದು ಗ್ಯಾಸ್ ಪಕ್ಕ ಗ್ರೀನ್ ಮ್ಯಾಟ್ ಹಾಕಿದ್ದೀನಿ, ಅದ್ರ ಮೇಲೆ ಪಿಂಗಾಣಿ, ಮಿಕ್ಸಿ ಮತ್ತು ಸಾಸಿವೆ ಡಬ್ಬೆ ಎಲ್ಲ ಇಟ್ಟಿದ್ದೀನಿ. ಇದಿಷ್ಟು ಪ್ಲೇಸು ಮತ್ತು ಇದಿಷ್ಟು ಪ್ಲೇಸು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಇದೆಲ್ಲ ಮೀಶೋದಿಂದನೇ ಪ್ರಾಡಕ್ಟ್ ತಂದ್ಕೊಂಡು ಸ್ಟೆಪ್ ಬೈ ಸ್ಟೆಪ್ ಯಾವುದು ಎಲ್ಲಿ ಇಟ್ಟರೆ ಚಂದ ಅಂತ ಅಂದು ಡಿಸೈಡ್ ಮಾಡಿ ಯೋಚನೆ ಮಾಡಿ ಸೆಟ್ಟಿಂಗ್ ಮಾಡ್ಕೊಂಡಿರೋದು. ಇದು ಏನಪ್ಪ ಚಮಚ ಎಲ್ಲ ತೋರಿಸ್ತಾಳೆ ಅನ್ಕೊಳಕ್ಕೆ ಹೋಗ್ಬೇಡಿ. ಇದನ್ನೇನು ತೋರಿಸ್ತಾ ಇದ್ದೀನಿ ಅಂದರೆ ಇಲ್ಲಿ ನಾನು ಇದನ್ನು ಕ್ಲಿಪ್ ಹಚ್ಚಿದ್ದೀನಿ ನೋಡಿ. ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಇದು ಒಂದೇ, ಇದು ಪೂರ್ತಿ ಒಂದು ಲೈನು, ಇದು ಪೂರ್ತಿ ಒಂದು ಲೈನ್, ಇದು ಪೂರ್ತಿ ಈ ಥರ ನಾವು ಈ ಚೌಕಗಳನ್ನ ಎಲ್ಲಿ ಬೇಕಲ್ಲಿ ಇಟ್ಟಿರ್ತೀವಿ. ಈಗ ನಮ್ಮ ಮನೇಲಿ ಸ್ಟ್ಯಾಂಡ್ ಇಲ್ಲ, ಅಂದರೆ ಸ್ಟ್ಯಾಂಡು ಅಂತಂದರೆ ಕೆಲವೊಂದು ಮನೇಲಿ ನೀಟಾಗಿ ಶೆಲ್ಫ್ಗಳೆಲ್ಲ ಮಾಡಿರ್ತಾರೆ. ಆ ಥರ ಇಲ್ಲಿ ಸಿಸ್ಟಮ್ ಇಲ್ಲ, ಎಲ್ಲ ಸಿಂಪಲಾಗಿ ಒಂದು 2-3 ಇಟ್ಬಿಟ್ಟಿದ್ದಾರೆ. ಐಟಮ್ ಇಟ್ಕೊಳಕ್ಕೆ ಜಾಗ ಇಲ್ಲ. ಅದಕ್ಕೋಸ್ಕರ ನಾನು ಈ ಥರ ಹ್ಯಾಂಗಿಂಗ್ ಮಾಡಿದ್ದೀನಿ. ಇದು ನಿಮಗೆ ಈ ಥರ ಕಾಣಿಸುತ್ತೆ. ಈ ಥರ ಚಮಚಗಳೆಲ್ಲ ಪ್ರತಿಯೊಂದು ಚಮಚನೂ ಇಲ್ಲಿ ಹಾಕಿದ್ದೀನಿ. ನಮಗೆ ಅಡುಗೆಗೆ ಏನೇನು ಯೂಸ್ ಮಾಡ್ತೀವೋ ಅದೆಲ್ಲ ಇಲ್ಲಿ ಹಾಕ್ಕೊಂಡಿರ್ತೀನಿ ಯಾವಾಗಲೂ. ನೋಡಿ ಈ ಥರ ಇರುತ್ತೆ. ಇದನ್ನು ಮೀಶೋದಿಂದಲೇ ತರಿಸ್ಕೊಂಡಿರೋದು. ಈಗ ಬಾಡಿಗೆ ಮನೇಲಿ ನಾವು ಇದ್ದಾಗ, ಇವಾಗ ಕೆಲವೊಬ್ಬರು ಬಾಡಿಗೆ ಮನೇಲಿ ಇದ್ದಾಗ ಏನಾಗುತ್ತೆ ಅಂತಂದರೆ ಮಳೆ ಹೊಡಿಬೇಡ್ರಿ ಒಟ್ಟು ಅವ್ರ ಮನೆ ಡ್ಯಾಮೇಜ್ ಆಗುತ್ತೆ ಅಂತ ಅವ್ರಿಗೆ ಏನು ಟೆನ್ಷನ್ ಇರುತ್ತೆ. ಯಾರಿಗಾದ್ರೂ ನಮ್ಮದಾದ್ರೂ ಹಾಳಾಗ್ತಿದೆ ಅಂದರೆ ಎಲ್ಲರೂ ಯೋಚನೆ ಮಾಡೋದು ಒಂದೇ. ಆದರೆ ಇದು ನೋಡಿ, ಇದು ಫುಲ್ಲು ಪೆರಿಕಿತ್ತಿರುತ್ತೋ ಹೆಂಗೆ ಅಮ್ಮ ತಿಂತಾರೆ ಏನೋ ಗೊತ್ತಿಲ್ಲ, ಇಷ್ಟು ವೇಟ್ನ ಅದನ್ನು ತಡ್ಕೊಂಡಿದೆ ನೋಡಿ. ಹಾಕಿ ತುಂಬಾ ದಿನ ಆಯಿತು, ಏನು ಅದು ಡಿಸ್ಟರ್ಬೇ ಮಾಡಿಲ್ಲ ನಮ್ಮನ್ನು. ಬಿಡೋದಾಗಲಿ ಇದು ಬಿಡೋದಾಗಲಿ ಏನೂ ಮಾಡಿಲ್ಲ, ತುಂಬ ಚೆನ್ನಾಗಿದೆ ನೋಡಿ. ಇಲ್ಲಿ ಸ್ಟೆಪ್ಪು ಇಷ್ಟೊಂದು ಹಾಕಿದೆ, ಈ ಸ್ಟೆಪ್ಪು ಇಷ್ಟೊಂದು ಹಾಕಿದ್ದೀನಿ, ಚೆನ್ನಾಗಿದೆ. ಈ ಥರ ನಿಮಗೆ ಮಳೆ ಹೊಡೆಯೋದು ಬೇಡ ಅನ್ನೋದಾದರೆ ಈ ಥರ ತರಿಸ್ಕೊಂಡು ಹಚ್ಕೊಂಡು ಈ ಥರ ಚಮಚ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದು ಮೀಶೋದಿಂದನೇ ತರಿಸಿರೋದು. ವಾಸ್ತು ಪ್ರಕಾರ ಹಾಕಬೇಕು ಇದನ್ನ ಅಂತಂದು ತರಿಸಿದ್ದೀನಿ. ವಿಡಿಯೋ ಇನ್ನೂ ಐಟಮ್ಸ್ ಇದ್ದಾವೆ, ವಿಡಿಯೋ ಲಾಂಗ್ ಆಗುತ್ತೆ ಅಂದರೆ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ನಮ್ಮಂಥವ್ರನ್ನ ಸಪೋರ್ಟ್ ಮಾಡಿ ಬೆಳೆಸಿ. ನಿಮ್ಮಿಂದ ನಾವು ಪ್ಲೀಸ್ ಸಬ್ಸ್ಕ್ರೈಬ್.